ಜೀವನದಲ್ಲಿ ಧಾರ್ಮಿಕನಾಗಿರೋದು ಬೇರೆ, ಧರ್ಮದ ಬಗ್ಗೆ ವಿಶ್ವಾಸ ಇರೋದು ಬೇರೆ. ತಾನು ಧರ್ಮವನ್ನು ಹುಟ್ಟಿದಾಗಿನಿಂದ ಅರ್ಥಾತ್ ತಿಳುವಳಿಕೆ ಬಂದಾಗಿನಿಂದ ಮಾಡ್ತಾ ಬಂದಿದ್ದೇನೆ ಅಂತ ಧರ್ಮ ಮಾಡೋದೊಂದು ಬೇರೆ. ತನ್ನ ತಂದೆ ತಾತ ಮುತ್ತಾತ ಇವರೆಲ್ಲ ಮಾಡ್ತಾ ಇದ್ದರು, ಇದೊಂದು ನನ್ನ ಪರಂಪರೆ ಅಂತ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಬೇರೆ. ನಾನು ನಂಬಿದ ಧರ್ಮ ನನ್ನನ್ನು ರಕ್ಷಣೆ ಮಾಡ್ತದೆ ಎನ್ನುವ ವಿಶ್ವಾಸ ಬೇರೆ. ಪರೀಕ್ಷೆ ಮಾಡಿ ನೋಡಿದರೆ ಅನೇಕ ಜನರಲ್ಲಿ ವಿಶ್ವಾಸ ಇರೋದಿಲ್ಲ, ಧರ್ಮವನ್ನು ಮಾಡ್ತಾ ಇರ್ತಾರೆ. ಧರ್ಮದಲ್ಲಿ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಮಾತ್ರ ಸಾಕಷ್ಟು ನ್ಯೂನತೆ ಕಂಡುಬರುತ್ತೆ. ದೇವರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಅನೇಕರಿಗೆ, ತಿಳುವಳಿಕೆ ಇದೆ ಸಾಕಷ್ಟು ಜನರಿಗೆ, ವಿಶ್ವಾಸ ಇಲ್ಲ. ಹೌದು, ಹೀಗೆ ಮಾಡಬಾರ್ದಾಗಿತ್ತು ದೇವರು, ಇದು ಸರಿಯಲ್ಲ, ಇದು ಅನ್ಯಾಯ, ಈ ರೀತಿಯ ಭಾವನೆಗಳು ದೇವರ ಬಗ್ಗೆ ಬಂದು ಹೋಗ್ತವೆ ಮನಸ್ಸಿನಲ್ಲಿ. ಆದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ದೇವರ ಹತ್ರನೇ ಇರ್ತಾರೆ, ದೇವರ ಸೇವೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಪಾರಾಯಣವನ್ನು ಮಾಡ್ತಾರೆ, ಧಾರ್ಮಿಕರು. ಆದರೆ ಕೆಲವು ಸಮಸ್ಯೆಗಳು ಶಂಕೆಗಳು ಬಂದಾಗ ಗೊಂದಲ ಮಾಡಿಕೊಳ್ತಾರೆ. ಇದು ಪರಿಪೂರ್ಣ ಮಟ್ಟದ ಧಾರ್ಮಿಕತೆ ಅಂತ ಅನಿಸೋದಿಲ್ಲ. ಧಾರ್ಮಿಕತೆ ಪರಿಪೂರ್ಣ ಮಟ್ಟದ್ದಲ್ಲ ಅನ್ನುವ ಕಾರಣಕ್ಕಾಗಿಯೇ ಫಲ ಪರಿಪೂರ್ಣವಾಗಿ ಅವರಿಗೆ ಸಿಗೋದಿಲ್ಲ. ಯಾರು ಧರ್ಮ ಮಾಡಿಲ್ಲ, ಧರ್ಮವನ್ನು ನಿಂದೆ ಮಾಡ್ತಾರೆ, ಅಧರ್ಮವನ್ನು ಮಾಡ್ತಾರೆ, ಅವರೇ ಬಹಳ ಸುಖವಾಗಿದ್ದಾರಲ್ಲ. ಧರ್ಮ ಮಾಡದವರಿಗೇನೆ ಸುಖ ಇದೆ, ಶ್ರೀಮಂತಿಕೆ ಇದೆ, ಅಧಿಕಾರ ಇದೆ. ಧರ್ಮ ದೇವರು ಅಂತ ನಂಬಿದವರೇ ಕಷ್ಟದೊಳಗೆ ಒದ್ದಾಡ್ತಾ ಇದ್ದಾರಲ್ಲ. ಈ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧರ್ಮವನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಯಾಕೆ ಹೀಗೆ ಮಾಡ್ತಾನೆ ದೇವರು? ಧರ್ಮ ಮಾಡುವವರಿಗೆ ಕಷ್ಟ ಕೊಡ್ತಾನಲ್ಲ. ದೇವರ ಪೂಜೆ ಮಾಡ್ತಾನೆ, ದೇವರ ತಲೆಯ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾನೆ, ಶಂಖದಲ್ಲಿ ನೀರು ತುಂಬಿ ಶಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾನೆ. ಯಾಕೆ ಹೀಗೆ ಮಾಡ್ತಿ ದೇವರು ಅಂತಂತಾನೆ. ಜೊತೆಗೆ ಇವನು ಮಾಡುವ ಅಭಿಷೇಕವನ್ನು ದೇವರು ಗೌರವ ಅಂತ ಸ್ವೀಕರಿಸಬೇಕಾ, ತಿರಸ್ಕಾರ ಅಂತ ತಿಳಿಯಬೇಕಾ? ದೇವರಿದ್ದಾನೆ ಅಂತ ನಂಬಿಕೆ ಇದೆ, ಆದರೆ ದೇವರು ಹೀಗೆ ಮಾಡಬಾರದಿತ್ತು ಅಂತ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಇದನ್ನು ಪ್ರಾತಿನಿಧಿಕವಾಗಿ ಯುಧಿಷ್ಠಿರ ನಾರದರಿಗೆ ಕೇಳಿದ್ದು, ನಾರದರು ಪ್ರಾತಿನಿಧಿಕವಾಗಿ ಉತ್ತರ ಕೊಡ್ತಾ ಇದ್ದದ್ದು. ಯುಧಿಷ್ಠಿರನಿಗೆ ಮಾತ್ರ ಅಲ್ಲ, ಸಕಲ ಸಜ್ಜನರ ಮನಸ್ಸಿನಲ್ಲಿ ಬರುವ ಪ್ರಶ್ನೆಗೆ ನಾರದರು ಉತ್ತರ ಕೊಡುವುದಕ್ಕೆ ಬಂದದ್ದಲ್ಲಿ. ಧರ್ಮ ಮಾಡಿದಂತಹ ಒಬ್ಬ ವ್ಯಕ್ತಿ ದುಃಖ ಪಡ್ತಾ ಇರ್ತಾನೆ, ಅಧರ್ಮ ಮಾಡಿದ ವ್ಯಕ್ತಿ ಸುಖ ಪಡ್ತಾ ಇದ್ದಾನೆ ಅಂದರೆ ಧರ್ಮದಿಂದ ಕಷ್ಟಪಡ್ತಾನೆ ಅಂತ ತಿಳಿಯಬೇಡಿ. ಧರ್ಮ ಮಾಡಿದವ ನಿಜ, ಆದರೆ ಇವತ್ತು ಧರ್ಮ ಮಾಡಿದವ ನಿನ್ನೆ, ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ, ಪೂರ್ವಜನ್ಮದಲ್ಲಿ ತಪ್ಪುಗಳನ್ನು ಮಾಡಿರ್ತಾನೆ. ಅವನು ಮಾಡಿದ ತಪ್ಪಿಗೆ, ಅವನು ಮಾಡಿದಂತಹ ಪಾಪಗಳಿಗೆ ಇವತ್ತು ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಇವತ್ತು ಮಾಡಿದ ಪುಣ್ಯದ ಫಲ ಅಲ್ಲ ಅದು ದುಃಖ, ಹಿಂದೆ ಮಾಡಿದ ಪಾಪದ ಫಲ. ಇವತ್ತು ಮಾಡಿದ ಪುಣ್ಯದ ಫಲವನ್ನು ಮುಂದೆ ಅನುಭವಿಸ್ತಾನೆ. ಮತ್ತೆ ಆರೋಗ್ಯ ಬೇಕು ಅಂತ ಪಥ್ಯೆಯನ್ನು ಮಾಡಿ ಅಂತ ಹೇಳ್ತಾರೆ ವೈದ್ಯರು. ಆರೋಗ್ಯ ಬೇಕಾದರೆ ಸರಿಯಾಗಿ ಪಥ್ಯವನ್ನು ಮಾಡು, ಔಷಧಿಯನ್ನು ಸರಿಯಾಗಿ ಸ್ವೀಕಾರ ಮಾಡು ಅಂತ. ಔಷಧಿಯನ್ನು ಸ್ವೀಕಾರ ಮಾಡ್ತಾನೆ, ಪಥ್ಯ ಮಾಡ್ತಾ ಇರ್ತಾನೆ, ಆದರೂ ಹೊಟ್ಟೆ ನೋವು ಬರ್ತದೆ. ನೋಡಿ, ನೀವು ಹೇಳಿದ ಔಷಧಿ ತೆಗೆದುಕೊಂಡದ್ದಕ್ಕೆ, ಪಥ್ಯ ಮಾಡಿದ್ದಕ್ಕೆ ಹೊಟ್ಟೆ ನೋವು ಬಂತು ಅಂತನಬಾರದು. ಯಾರು ಅನ್ನೋದೂ ಇಲ್ಲ ತಿಳುವಳಿಕೆ ಇದ್ದವರು. ಇಷ್ಟು ದಿನ ಮಾಡಿದ ಅಪಥ್ಯೆ, ಇಷ್ಟು ದಿನ ಮಾಡಿದಂತಹ ತನ್ನ ಆಹಾರ ವಿಹಾರಗಳಲ್ಲಿರುವ ವ್ಯತ್ಯಾಸ, ಅದರಿಂದ ಈಗ ದುಃಖ ಆಗ್ತಾ ಇದೆ. ಇವತ್ತು ಔಷಧಿ ಪ್ರಾರಂಭ ಮಾಡಿದ್ದಾನೆ, ಇವತ್ತು ಪಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ಇದರ ಪರಿಣಾಮ ಮುಂದೆ ಆಗತ್ತೆ. ಹಿಂದೆ ಮಾಡಿದ ಅಪಥ್ಯ, ಹಿಂದೆ ಮಾಡಿದಂತಹ ತನ್ನ ದೋಷಗಳಿಗೆ ಇವತ್ತು ದುಃಖವನ್ನು ಅನುಭವಿಸ್ತಾನೆ. ಇವತ್ತು ಮಾಡಿದಂತಹ ಸರಿಯಾದ ಆಹಾರ ಸೇವನೆ, ಸರಿಯಾದ ಔಷಧಗಳ ಫಲ ಮುಂದೆ ತಾನೇ ಅನುಭವಿಸೋದು. ಹಾಗಿದೆ, ಇಂದು ಮಾಡಿದಂತಹ ಪುಣ್ಯಕರ್ಮಗಳ ಫಲವನ್ನು ಅವಶ್ಯವಾಗಿ ನಾವು ಅನುಭವಿಸ್ತೇವೆ, ಆದರೆ ಇವತ್ತೇ ಅನುಭವಿಸ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದು ಮಾತ್ರಕ್ಕೆ ದೇವರನ್ನು ನಿಂದೆ ಮಾಡಲಿಕ್ಕೆ ಬರುವುದಿಲ್ಲ. ಪುಣ್ಯಕರ್ಮಗಳ ಫಲವನ್ನು ಇವತ್ತಿಲ್ಲ ನಾಳೆ ಮನುಷ್ಯ ಅನುಭವಿಸಿಯೇ ಅನುಭವಿಸ್ತಾನೆ. ಪಾಪಕರ್ಮಗಳ ಫಲವೂ ಹಾಗೆ. ಇವತ್ತು ಪಾಪ ಮಾಡಿದ್ದಾನೆ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಹಿಂದೆ ಸಾಕಷ್ಟು ಪುಣ್ಯಗಳನ್ನು ಮಾಡಿ ಹುಟ್ಟಿದ್ದಾನೀಗ. ಆ ಪುಣ್ಯಗಳ ಫಲವನ್ನು ದೇವರಿಗೆ ಕೊಡಬೇಕಾಗಿದೆ. ಅವನು ಸಹಸ್ರಾಕ್ಷ,
ಅನ್ನೋದಕ್ಕೆ ಪುಣ್ಯವನ್ನೂ ನೋಡಬೇಕಾಗತ್ತೆ, ಪಾಪವನ್ನು ಮಾತ್ರ ನೋಡೋ ಹಾಗಿಲ್ಲ. ಯಾವ ಯಾವ ಕಾಲಕ್ಕೆ ಯಾವ ಯಾವ ಕರ್ಮಗಳ ಫಲವನ್ನು ಕೊಡಬೇಕು ಇದು ಭಗವಂತನಿಗೆ ಗೊತ್ತು. ಆ ಕಾಲಕ್ಕೆ ಪುಣ್ಯ ಪಾಪಗಳ ಫಲವನ್ನು ಕೊಡ್ತಾ ಹೋಗ್ತಾನೆ. ನಮಗೆ ಗೊತ್ತಾಗೋದಿಲ್ಲ. ಪುಣ್ಯ ಮಾಡಿದ ಕೂಡಲೇ ದುಃಖ ಅನುಭವಿಸಿದರೆ ಪುಣ್ಯದಕ್ಕಾಗಿಯೇ ದುಃಖ ಕೊಟ್ಟ ಅಂತ ತಿಳಿತೇವೆ. ಅಲ್ಲಿಯೇ ತಪ್ಪೋದು ಅಂತ ನಾರದರು ಶಿಶುಪಾಲ ದಂತವಕ್ರರ ಪೂರ್ವಜನ್ಮದ ಕಥೆಯನ್ನೆಲ್ಲ ಹೇಳಿ ಯಾಕೆ ಇವರು ಈ ರೀತಿ ಅವತಾರ ಮಾಡಬೇಕಾಯಿತು ಅಂತ ಆ ಪ್ರಸಂಗದಲ್ಲಿಯೇ ಹಿರಣ್ಯಕಶಿಪುವಿನ ಕಥೆಯನ್ನು ಹೇಳಿ, ಪ್ರಹ್ಲಾದರಾಜರ ಕಥೆಯನ್ನು ಹೇಳಿ, ನರಸಿಂಹಾವತಾರವನ್ನು ಹೇಳಿ, ಅವರೇ ರಾವಣ ಕುಂಭಕರ್ಣರಾಗಿ ಈಗ ಪುನಃ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಅನಾದಿ ಕಾಲದ ಅವರ ಭಕ್ತಿ, ಅಖಂಡವಾಗಿ ಮಾಡಿದ ಭಗವಂತನ ಸೇವೆ, ಅದರ ಫಲವಾಗಿ ದೇವರು ಈಗ ಅವನಿಗೆ ಸದ್ಗತಿಯನ್ನು ಕೊಟ್ಟದ್ದು ಅಂತ ಈ ರೀತಿಯಾಗಿ ದೇವರ ಬಗ್ಗೆ ಬಂದ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಿ ಅವರ ಮನಸ್ಸಿನಲ್ಲಿ ಭಕ್ತಿ ದೃಢವಾಗಿ ಉಳಿಯುವಂತೆ ಮಾಡಿ ಯುಧಿಷ್ಠಿರನ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಶಂಕೆಯನ್ನು ಪರಿಹಾರ ಮಾಡಿ ನಾರದರು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ, ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಈ ತತ್ವವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ಳಬೇಕು.